ನಾನು ಎಲ್ಲ ಮಾಡ್ತೇ ಅಂತ ಓಕೆ ಮೇರೆ ಲೇ ದಡ್ಕನ್ ಮೇರೆ ನೆಕ್ಸ್ಟ್ ಹೋಗಿಲ್ಲೇ ಚೈತ್ ಗೊತ್ತವಳೆ ಸಿಮೆಂಟ್ ಇಡ್ಲಿ ತರ ಮಾಡಿದಾರೆ ನಮ್ಮ ಮನೆಯಲ್ಲಿ ಹಾಯ್ ಮಾಡಿ ಅಟ್ಲೀಸ್ಟ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತು ತಮ್ಮನೇಲಿ ನೋಡ್ತೀರಾ. ಸೊ ಗೈಸ್ ಇವತ್ತು ನಮ್ಮ ಗುಂಡಂಗೆ ಕಿವಿ ಚುಚ್ತಾ ಇದ್ದೀವಿ. ಅಂದರೆ ಅವ್ನ ಕಿವಿಗೆ ವಾಲೆ ಎಲ್ಲ ಹಾಕಿ 2 ಕಿವಿಗೂ ಚುಚ್ಚಿಸಿ ಮಾಡ್ಬೇಕು ನಮ್ಮ ಮನೇಲಿ. ಇವತ್ತು ಮಾಡಿದ್ದೀವಿ ಅದನ್ನು. ಸೊ ಗೊತ್ತಿಲ್ಲ ಎಷ್ಟು ಜೋರಾಗಿ ಹೇಳ್ತಾನೆ ಆ್ಯಂಡ್ ಯಾವ ಥರ ತಡ್ಕೋದಂಗೆ ಗೊತ್ತಿಲ್ಲ. ಇವನಂತೂ ಇವನು ಹೆವಿ ಸಾಫ್ಟು. ಕುಶಾನಿ ತಗೋ ತಡ್ಕೊಂಡಿದ್ಲು, ಕಿವಿ ಚುಚ್ಚಿದಾಗ ಅವ್ಳು ತಡ್ಕೊಂಡಿದ್ಲು ಕಿವಿನ ನೋವನ್ನ. ಬಟ್ ಇವನು ಗೊತ್ತಿಲ್ಲ ಯಾವ ಥರ ತಡ್ಕೋತಾನೆ ಅಂತ. ನೋಡುವ ಬರ್ತಿದ್ದಾರೆ ನಮ್ಮ ಮನೆಗೆ ಇವಾಗ. ಅವ್ರು ಚುಚ್ಚೋರು ಅವ್ರ ಹೆಸರೇನೋ ಅಂತಾರೆ ಗೊತ್ತಿಲ್ಲ. ಸೊ ಅವ್ರು ನಮ್ಮ ಮನೆಗೆ ಬರ್ತಿದ್ದಾರೆ. ಏಯ್ ಏನಿದು ಲುಕ್ಕು ನಿಂದು ಚೇಂಜ್ ಆಗೋಗ್ಬಿಟ್ಟಿದೆ. ಕೂದಲಲ್ಲಿ ನಿಂದು ಕೂದಲು ಟವಲ್ ಕಟ್ಕೊಂಡಿದ್ಯಾ? ಕಟ್ಕೊಂಡು ಏನು ಮಾಡ್ತಿದ್ಯಾ? ಹಾಂ ಕಟ್ಕೊಂಡು ಏನು ಮಾಡ್ತೀಯ? ಕೂದಲು ಟವಲ್ ಕಟ್ಕೊಂಡು ಏನೇನು ಮಾಡ್ತಿದ್ಯಾ ಹೇಳು. ಇಡ್ಲಿ ತಿಂತ ಅವಳಿಗೆ ತಿನ್ನೋದು ಬಾಯ್ ಆಯ್ ಮಾಡಿ ಅಟ್ಲೀಸ್ಟು. ಅಲ್ಲ ಆಯ್ ಮಾಡಿ ಅಟ್ಲೀಸ್ಟು. ಆಯ್ ಮಾಡಲ್ವಾ? ಸ್ಕಿನ್ನಾಗ ಬ್ರಷ್ ಗೀಸ್ ಎಲ್ಲ ಹಚ್ಕೊಂಬಿಟ್ಟವಳೆ. ಹಾಂ ಲಿಪ್ಟಿಕ್ ಎಲ್ಲ ಹಚ್ಕೊಂಬಿಟ್ಟವಳೆ. ವಾವ್ ಕಳ್ಳಿ. ಇಲ್ಲಿ ನಮ್ಮ ಅಕ್ಕ ಭಾವ ಏನೋ ಮಾಡ್ತಿದ್ದಾರೆ. ಲೈಟಕ್ಕೆ ಆಯ್ ಗೈಸ್ ನೋಡ್ರಿ ಇಲ್ಲೇ ಎಕ್ಸೈಟ್ಮೆಂಟ್ ಇಲ್ಲ ಇಬ್ಬರು. ಇವತ್ತು ಮಗುಂಗೆ ಕಿವಿ ಚುಚ್ತಾ ಇದೀವಿ. ಕಾಫಿ ಮಾಡ್ಕೊಡ್ತಿದ್ದೀನಿ ಅದಕ್ಕೆ. ನೀನ್ ನಾಷ್ಟ ಮಾಡ್ತಿದ್ಯಾ? ಅಡಿಗೆ ಮಾಡ್ತಿದ್ಯಾ? ಅಡಿಗೆ ಏನ್ ಮಾಡ್ತಿಲ್ಲ, ಅಮ್ಮ ಇಡ್ಲಿ ಹಾಕ್ತಿದೀನಿ ಅಷ್ಟೇ. ಇಡ್ಲಿ ಆಗ್ತಿದ್ಯಾ ಅಷ್ಟೇನಾ? ಬ್ರೋ ಏನ್ ಅನ್ಸ್ತಿದೆ ಇವತ್ತು ಮಗುನ್ ಕಿವಿ ಚುಚ್ತಾ ಇರೋದು? ಭಯ ಆಗ್ತಿದೆ ಬ್ರೋ. ಭಯ ಏನಕ್ಕೆ ಬ್ರೋ? ತುಂಬಾ ಸಾಫ್ಟ್ ತಡ್ಕೊಳಲ್ಲ ಅನ್ಬಿಟ್ಟು. ನಿಮ್ ತರ ಸಾಫ್ಟ್ ಅದಕ್ಕೆ ತಡ್ಕೊಳ್ಳಲ್ಲ ಅನ್ಕೋತೀನಿ ಮೋಸ್ಟ್ಲಿ. ನಾನ್ ಸಾಫ್ಟ್ ಇಲ್ಲ, ಸ್ವಲ್ಪ ರಫ್ ಇದ್ದೀರಾ ಬಟ್ ತಡ್ಕೊಳ್ಳಲ್ಲ ಅಷ್ಟೇ. ಇವಳು ತುಂಬಾ ಸಾಫ್ಟ್ ಇರೋದು. ಇವಳು ಸಾಫ್ಟಾ? ಅಪ್ಪ ಇವಳು ನೋಡಿದ್ರೆ ಯಾವತ್ತೂ ಸಾಫ್ಟ್ ಅಂತ ಅನ್ಸೋದೇ ಇಲ್ಲ. ಅಂದ್ರೆ ನೋವು ತಡ್ಕೊಳ್ಳಲ್ಲ ಯಾವ್ದೂನು. ಹೌದಾ? ಭಯ ನಾವು ತಡ್ಕೊಳ್ಳೋದು ಜಾಸ್ತಿ. ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಇಡ್ಲಿ. ಯಾವ್ದು ಇಡ್ಲಿ ಹೆಂಗಿದೆ ಕಲರು? ಏನ್ ಕಾಳುಗಳು ಗೈಸ್? ಇದೇನೋ ಗೈಸ್ ಒಂಥರ ವೈಟ್ ಇಡ್ಲಿ ಬರ್ತಿದೆ. ಯಾವ್ದೋ ಒಂಥರ ಸಿಮೆಂಟ್ ಇಡ್ಲಿ ತರ ಮಾಡಿದಾರೆ ನಮ್ಮ ಮನೆಯಲ್ಲಿ. ಇಡ್ಲಿ ಮಾಡಿದ್ದಾರೆ. ಹಾ ಇಡ್ಲಿಗೆ ಏನಿಲ್ವಾ ಗೈಸ್? ಇಡ್ಲಿಗೆ ಚಟ್ನಿ ಎಲ್ಲ ಹೊಡಿದಲ್ಲ ಐತಾ? ಓಕೆ ಸಾಂಬಾರಿಲ್ವಾ ಇದಕ್ಕೆ? ಕುಶಾನಿ ಟಿವಿ ಹಂಗೆ ಒಳ ಹೊರಟೋಗ್ಬಿಡ್ತೀಯಾ? ತಕ್ಕೊಡ್ತೀನಿ, ಇದು ನೀಟಾಗಿ ತಕ್ಕೊಡ್ತೀನಿ. ಓಕೆನಾ? ಒಳಗಡೆ ಹೋಗ್ಬಿಟ್ಟು ನೀನು ಕೂತು ನೋಡು. ಓಕೆನಾ? ಮಾಡ್ತೀಯ ಹಂಗೆ? ಏಯ್ ಹಲೋ ನೋಡ್ರಿ ಕೂಡ ಹಾಕ್ಸಿ ನಾನು. ತೆನ್ನು ಕಿ ದಸ್ಸಾ ಮೇರೆ ಲೇ ಕ್ಯಾ ತೂ, ಮೇರೆ ಲೇ ದಡ್ಕನ್ ಮೇರೆ ಲೇ ಸಾತು, ದಿಲ್ ತೂ ಜಾತು. ಟೈ ನೋಡ್ರಿ, ಜಾಕೆಟ್ ನೋಡ್ರಿ. ಟೈ ಜಾಕೆಟ್ ನೋಡ್ರಿ ಅಣ್ಣನ ಹೆಂಗಿದೆ. ಗೈಸ್ ನಮ್ಮ ಕೆಳಗಡೆ ಹೋಗಿದ್ದಾರೆ, ಕಿವಿ ಚುಚ್ಚೋರು ಬಂದಿದ್ದಾರೆ ಅಂತ ಕರ್ಕೊಂಬರೋದಕ್ಕೆ. ನಾವೊಂದು ಮಾತಾಡ್ತಿಲ್ಲ ಬೆಳಗ್ಗೆ. ನಾನು ಈಗ ಬರ್ತಿದ್ದಾರೆ, ಬಂದು ಮಾತಾಡ್ತೀನಿ ಅವ್ರನ್ನ. ಆಹಾ ಗುಂಡಿ ಏನು ಇಷ್ಟ ಕಾಣಿಸ್ತೀಯ ಗುಂಡಿ? ಐ ಅಲ್ಲ ಟೊಪ್ಪಿ ತಗಳ ಮಗ ಟೊಪ್ಪಿ. ಆ ಟೈ ನೋಡ್ರಿ ಗೈಸ್, ನೆಕ್ಕಿ ಹೆಂಗ್ ಮಾಡ್ಬಿಟ್ಟು ಒಂದು ಟೈನ ಬಿಡ ಬೇಡ. ಓ ಮಾರ್ಟಿನ್ ತರ ಕಾಣಿಸ್ತಾನ, ಮಾರ್ಟಿನ್ ತರ. ಅದೇ ಮಾರ್ಟಿನ್ ಪಿಕ್ಚರ್ ಅಲ್ಲಿ ಮಾರ್ಟಿನ್ ಅವ್ನು ಹಿಂಗೆ ಹಾಕೊಳ್ಳೋದು ಬಟ್ಟೆ. ಧ್ರುವ ಸರ್ ಹಿಂಗೆ ಹಾಕೊಳ್ಳೋದು ಬಟ್ಟೆ ನೋಡಿ. ಓಹೋ ಏನ್ರಿ? ಆ ಗೈಸ್ ಆ ಅಂಕಲ್ ಏನೇ ಇವಳು ಕಿವಿ ಚುಚ್ಚಿದ್ದು. ಅವರೇ ಚುಚ್ಚಿದ್ದು. ನಮ್ಮ ಅಕ್ಕ ಮುಗ್ ಚುಚ್ಚಿದ್ದು ಅವರೇನೆ. ಇವಾಗ ಗುಣ ಚುಚ್ಚಿರೋದು ಅವರೇ ಬಂದಿದ್ದಾರೆ. ಹಾಯ್ ಮಾಮ್ ಇಂಡಿಯಾ. ಬೆಳಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಬಿಸಿ ಬಿಡು. ಮುಂದೆ ಬಾ ಅಳ್ಟೋ ಕುಶನ್ ನೀನು ಮಾತು ಕೇಳ್ಸಲ್ಲ. ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಸೂಪರ್ ಆಗಿದ್ಯಾ? ಸರಿ ಆಯ್ತು ನಡಿ. ಅಲ್ಲ ಗೈಸ್ ನಾನು ಅಮ್ಮ ಕ್ವಶನ್ ಎತ್ತರ ಏನ್ ಕೇಳಿದ್ರು ಅದ್ ಆನ್ಸರ್ ಮಾಡ್ತಾರೆ. ಇದು ಅವ್ರೇನು ಮಾತಾಡ್ತಾನೆ ಇಲ್ಲ, ಅದಕ್ಕೆ ನಡಿ ಅಂತ. ಗೈಸ್ ನಮ್ ಗುಂಡ ನಿದ್ದೆ ಮಾಡ್ತಾನೆ ಗೈಸ್. ಇದೊಳ ಗುಂಡ ಇದೇ ತಗ್ರಲ್ಲಿ ಇವಾಗ ನಾವು ಕಿವಿಸ್ತೇವೆ ಗುಣ. ಇದೊಳಲ್ಲಿ ಹಾಡಕ್ಕ ಮಸ್ತು ಮಲ್ಲಿಕ್ ಹಾಕಿ ಚೈತ್ರ, ಮಸ್ತು ಮಲ್ಲಿಕ್ ಹಾಕಿ. ಓ ಹೌದಲ್ಲ, ಕಾಪಿ ಆಡ್ಕೊಂಡ್ಬಿಡ್ತದೆ. ಓ ಅಲ್ಲಿ ಒಳ ಹಾಕ್ಬೇಕು, ಒಳಗಡೆ ಸಿಂಕಲ್ ಹಾಕ್ಬೇಕು. ಹೋಗು ಮಾರ್ಕ್ ಮಾಡಕ್ಕೆ ಪೆನ್ ತಗೊಂಡು ಮಾರ್ಕ್ ಮಾಡಕ್ಕೆ.
ಚುಚ್ಚೋಣ ಇರು ಚುಚ್ಚೋಣ ಚುಚ್ಚನ ಏನೊಂದು ನಿಂಗೆ ಸರಿ ಮೂಗ್ ಬೇಡ ಇಲ್ಲಿ ಮೇಲೆ ಚುಚ್ಚನ ಮೇಲ್ಗಡೆ ಇಲ್ಲೊಂದು ಚೆನ್ನಾಗಿ ಸೂಪರ್ ಆಗಿ ಕಾಣಿಸ್ತೀಯ ಆಯ್ತು ಬೇಡ ಸುಮ್ದಿರು ನೋಡಿ ಗೈಸ್ ಹೆಂಗಿದೆ ಗೋಲ್ಡ್ ರಿಂಗ್ ಸಾರಿ ರಿಂಗ್ ಅಂತ ಏನಿ ಅವ್ನಿಗೆ ಇಯರಿಂಗ್ ಗೈಸ್ ಇದು ಎಷ್ಟು ಗ್ರಾಮ್ ಇದೆ ಗೊತ್ತಮ್ಮ ಇದು ಎಷ್ಟು ಗ್ರಾಮ್ ತಂದಿ ನಾವು 1 ಗ್ರಾಮ್ ಇರಬೇಕು ಮೋಸ್ಟ್ಲಿ. ಹ್ಞೂ 1 ಗ್ರಾಮ್ ಕಮ್ಮಿ ಇದೆ. ಓಕೆ 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 ಅವ್ನಿಗೆ ನಾವು ಕ್ಯೂಚಿಸ್ತಾ ಇದೀವಿ ಅಂತ ನಿದ್ದೆ ಬಂದ್ಬಿಟ್ಟಿದೆ ಫುಲ್ಲು. ಕಾಲು ಇಟ್ಕೋಬೇಕು ಒದಿದಂಗೆ ಇಲ್ಲಿ ಕೂರಿಸ್ಕೊಳ್ಳಿ. ಆಯ್ತಿರ ಪಾಪಣ್ಣ ಆಯ್ತಿರ ಆಯ್ತಿರ ಸ್ವೀಟ್ ಚುಸ್ತಿದ್ದಾರೆ ಖುಷಿಯಾಗಿ ನೋಡಿ ಹೆಂಗ್ ನೋಡ್ತಾವಳ ಹಿಂಗೆ ಬಡವಾ ಇಲ್ಲ ಆಯ್ತು ಈ ಕಿವಿಗೆ ಇವಾಗ ಈ ಕಿವಿ ಚುಚ್ಚಬೇಕು. ಅಯ್ಯಪ್ಪ ಚಾಡ್ಬಿಟ್ಟ ನೀ ಯಾಕೆ ಹೇಳ್ತೀನಿ ಅವಳು ಗಟ್ಟಿ ಇದ್ದಾಳೆ ಅವಳು ಅವಾಗಿನಾನು ಗಟ್ಟಿನೇ. ಮುಕ್ತ ಸರ್ ಅವಳಿಗೆ ನೆಕ್ಸ್ಟ್ ಹೋಗಿಲ್ಲಿ ಹಾ ಓಡ್ತಾವ ನೋಡಿ ನೋಡು ಗಂಟಲು ಹೊಡ್ಬೇಕುಂಟು ಆಗೋಯ್ತಮ್ಮ 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 ಹಾಗೆ ಹೋಯ್ತು. ಆಗೋಯ್ತಮ್ಮ ಆಗೋಯ್ತೀರಮ್ಮ. ಮುರ್ದು ಐತೆ ಆಗೋಯ್ತಾ ಗೈಸ್ ನೋಡ್ರಿ ಗುಂಡಂಗೆ ಚುಚ್ಚಾಯ್ತು ನೋಡಿ ಇಲ್ಲೊಂದು ಈ ಕಡೆ ಒಂದು ಫೈನಲಿ ಮುಗೀತಪ್ಪ. ಅಯ್ಯೋ ಆಯ್ತು ಸುಮ್ಮನೆ ಆಯ್ತು ಸುಮ್ಮೀರು ಮುದ್ದೆ ಸುಮ್ಮೀರು ಆಯ್ತು ಕೂತು ಇಲ್ಲಿ ನೋಡು ಬಾಳೆಹಣ್ಣು 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 ಇಲ್ಲಿ ಬಾಳೆಹಣ್ಣು 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 ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವ ಇವಾಗ ಕ್ಯೂ ಚೂಸ್ ಬಿಡ ಮೇಲೆ ಸಖತ್ತಾಗಿ ಕಾಣಿಸ್ತಾವ ಇವಾಗ ಗೈಸ್ ಅಷ್ಟೇ ಗೈಸ್ ಅಷ್ಟೇ ನಿಂಚೆ ಬಿಟ್ಟು ಅಳೋದು ಮತ್ತೆ ಗಪ್ಸ್ಕೊಂಡು ಅಳೋದು. ಸ್ವೀಟ್ ತಿಂತಿದ್ದಕ್ಕೆ ನಮ್ಮ ಅಕ್ಕ ಯಾಕೋ ಸ್ವೀಟ್ ಅನ್ಸ್ತಾವಳೆ ಪಾಪ ನೋವು ತಿಂದ ನೀನು ಸ್ವೀಟ್ ತಿಂತಿದ್ಯಾ ಚಿಕ್ಕು ಸಾಕು ನಮ್ಗೆ ಡಯಟ್ ಅಲ್ಲಿ ಇದ್ದೀನಿ. ಮುಗೀತಾ ಗುಣವ್ಗೆ ಬರ್ರಿ ಇಟ್ಕೊಳ್ರಿ ಕೈ ಕಾಳು ಇಟ್ಕೊಳ್ರಿ ಕೈ ಕಾಳು ಚುಚ್ಚಿನೊಳಗೆ ಅಟ್ಲೀಸ್ಟ್ ಅವನು ಹಳದ್ ನಿಲ್ಸ್ಬಿಟ್ಟ ಇವಳಂತೂ ನಿಲ್ಸಾ ಹಳೋದು. ಇವಾಗ ಅವ್ರು ಕ್ಯೂಚಿತ್ತವ್ರು ಗೊತ್ತಾ ಸೊ ಅವ್ರಿಗೆ ಪದ್ಧತಿ ಇದು ಹಿಂಗೆಲ್ಲ ಕೊಟ್ಟು ಕಾಸು ಕೊಟ್ಟು ಕಳಿಸ್ಬೇಕು ಅಲ್ವಾ. ನಮ್ಮ ಮಕ್ಕಳ ಮಾಡ್ಕೊಳ್ಸಲ್ಲ ಇವಾಗ ಏನೇ ಯಾಕೆ ಕೊಡ್ಬೇಕಂತ ಕೈಸ ಅದನ್ನ ಅಪ್ಪ ಕುರುಕ್ಷೇತ್ರ ಹೋಗ್ಬಿಡ್ಲು ನಿಮಿಷಕ್ಕೆ ಇವಾಗ ಮನೆ ನಡಿ ಆಯ್ತು ಕೊಡು ನಡಿಯೇ ಓಹೋ ಬಿದೋಗುತ್ತೆ ಅಂತ ನೋಡ್ದ ಅವಳ ತಲೆ ನೋಡ್ದ ಅವಳದು ನಡಿ ಕೊಡು ರೈಟ್ ಅಬೌಟ್ ಟನ್ ಸ್ಟ್ರೈಟ್ ನಡಿ ಇವಾಗ ಹಾ ಕೊಡು ನೀನೆ ಥ್ಯಾಂಕ್ ಯು ಅಂತ ಹೇಳು ಥ್ಯಾಂಕ್ ಯು ಜೋರಾಗೆ ಥ್ಯಾಂಕ್ ಯು ಬಾಯ್ ಅಂಕಲ್ ಬಾಯ್ ಬಾಯ್. ಅವ್ರು ಹೆಂಗ್ ಚೂಸ್ತಾರೆ ಅಂದ್ರೆ ಒಂದು ಚೂರು ಗಾಯ ಆಗಲ್ಲ ಗೈಸ್ ಅಲ್ಲಮ್ಮ ಒಂದು ಚೂರು ಗಾಯ ಆಗಲ್ಲ ಏನೂ ಆಗಲ್ಲ ನೋವು ಒಂದ್ ಸ್ವಲ್ಪ ಆಗುತ್ತೆ ಅಷ್ಟೇ. ಅವಾಗ ಅದು ಇನ್ನು ಎಳೆದಲ್ವಾ ಪಟ್ಟದ ನಂಗೆ ಒಳ ಹೊರಟೋಗ್ಬಿಡುತ್ತೆ. ಅದು ಆಚಾರ ಅಲ್ವಾ ನೋಡ್ರಿ ಇವಾಗ ಸೈಲೆಂಟ್ ಆಗ್ಬಿಟ್ಟ ಗುಂಡ ಅಷ್ಟೇ ಮುಗೀತು ಅಳೋದು ಅಲ್ಲ ಗುಂಡ ನೋಡು ಸಕ್ಕದ ಕಾಣಿಸ್ತ ಕಣಮ್ಮ ಗೈಸ್ ಇದು ನಾನು ತಂದು ಆಲ್ಮೋಸ್ಟ್ ಎಲ್ಲ ಒಂದ್ ತಿಂಗಳ ಮೇಲೆ ಆಯ್ತಲ್ಲ ತಂದ ಅನ್ನೋದು ನೋಡ್ರಿ ಹಾಕಿದೀವಿ. ಅವಾಗ ಕಮ್ಮಿ ಇತ್ತು ರೇಟ್ ನಾನ್ ತಗೊಂಡಾಗ ಅದು ರೇಟ್ ಎಷ್ಟು ಗೊತ್ತಾ 1200 ರೂಪಾಯಿ ಇತ್ತು.
ಇವಾಗ 12,000 400 ಇತ್ತು, ಬಟ್ ಇವಾಗ 16,000 ಆಗೋಗ್ಬಿಟ್ಟಿದೆ ರೇಟ್. ಗೈಸ್ ಆಕ್ಚುಲಿ ಗುಣ ಇವಾಗ ದೊಡ್ಡೊಂದರ ಕಾಣಿಸ್ತಾನೆ ಗೈಸ್. ಓ ಮಾರ್ವಾಡಿ ಬೈತರ ಕಾಣಿಸ್ತಾನೆ ಅಷ್ಟೇ ಗೈಸ್. ನಕ್ಪುಟ ನೋಡ್ರಿ. ಅಬ್ಬಾ ಗುಂಡ ದೊಡ್ಡೊಂದರ ಕಾಣಿಸ್ತೀಯ ಗುಂಡ ನೀನ್ ಇವಾಗ. ನೀನ್ ನಡಿಬೇಕು ಇವಾಗ ನೆಕ್ಸ್ಟ್, ಓಕೆನಾ ಗೈಸ್? ಇವಾಗ 8 ತಿಂಗಳು ತುಂಬಿದೆ, 9 ನಡೀತಾ ಐತೆ. 9 ನಡೀತಿದೆ ಆಲ್ರೆಡಿ ಅಣ್ಣಂಗೆ ಇವಾಗ. ಇದು ಇರೋದಿಲ್ಲ ಏರ್ಸ್. ಸ್ವೀಟ್ ತಿನ್ನು ಸ್ವಲ್ಪ. ಹಾಕೋಣ ನೋಡಿ ತಿಂತಾನೆ ಸ್ವೀಟ್ ತಿಂತಾವನೆ. ಜರುಗ್ತಾನೆ. ಏನ್ ಮಾಡ್ಬಿಟ್ರು ನಿಂಗೆ? ನಿದ್ದೆ ಬಂದ್ರೆ ಟೈಮಲ್ಲಿ ಹಿಂಸೆ ಮಾಡ್ಬಿಟ್ರು. ಕೆಂಬ ಈಗ ಕಿವಿ ಎಲ್ಲ ಚೆನ್ನಾಗವಲ್ಲ. ಮೊದ್ಲೇ ವೈಟ್ ಅವನಲ್ಲ, ರೆಡ್ ಆಗೋಡಿದ್ ಕಿವಿಗಳು. ರಿಂಗ್ ತರದವ್ ತಂದಿಲ್ಲ ಅಂದ್ರೆ ಈ ಬಟ್ಟೆ ತಗ್ಲಾಕೊಂಡು ಬಟ್ಟೆ ಹಾಕ್ಬೇಕಾರೆ ದಾರ ಪಾರ ತಗ್ಲಾಕೊಂಡು ಹಿಂಗ್ ಎಳ್ಕೊಂಡ್ ಗಾಯ ಆಗ್ಬಿಡ್ತೈತೆ. ಇವಾದ್ರೆ ಕರೆಕ್ಟ್ ಆಗಿ ಹುಡುಗಿರಿಗೆ ಚಂದ, ಹುಡುಗರಿಗೆ ಈ ತರ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಆಮೇಲೆ ಬಿಚ್ಚಿಸ್ಬಿಟ್ಟು ಹೆಂಗೋ ಹಾಕ್ಲೇಬೇಕು. ಅವ್ಳಿಗೆ ಹಾಕಲ್ವಲ್ಲ ಬಿಚ್ಚಿಸ್ಬಿಟ್ಟು, ಒಂದೇ ಸರಿ ಬಿಚ್ಚಂಗಿಲ್ಲ. 3 ವರ್ಷದ ಗಂಟ ಇಟ್ಕೊಂಬನು. ರಿಂಗ್ ತರ ಹಾಕಿದ್ರೆ ಬಿಚ್ಚಿಸ್ಬಿಟ್ಟು ಮತ್ತೆ ಹಾಕ್ಬೇಕಿತ್ತು. ಇವಾಗ ಒಂದ್ಸರಿ ಹಾಕಿದ್ರೆ ಅಷ್ಟೇ ಮುಗಿತಿ, ಮತ್ತೆ ಹಾಕಂಗಿಲ್ಲ. ಲೈಫ್ ಲಾಗ್ ಹಿಂಗಿರುತ್ತೆ ಅದು. ಬೇಕಾದ್ರೆ ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಷ್ಟೇ. ಅದ್ ಯಾವಾಗ ಕಳ್ಕಂತಾನ ಅವಾಗ ಸದ್ಯಕ್ಕೆ ಅಂತಿತ್ತು ಒಂದ್ 3-4 ವರ್ಷ ಅಂತ ಚೇಂಜ್ ಮಾಡೋದು. ಹಂಗೆ ಇರುತ್ತೆ. ಅಲ್ಲ ಆಕ್ಚುಲಿ ಚೆನ್ನಾಗಿದೆ, ಆಕ್ಚುಲಿ ಇದೇನೆ ಒಂಥರ ಕ್ಯೂಟ್ ಆಗಿ ಕಾಣಿಸ್ತವನೆ. ಇಲ್ಲಿ ಅಮ್ಮ ಕರೀತೈತೆ ನೋಡಿ, ಇಲ್ಲಿ ಅಮ್ಮನ ಹತ್ರ ಹೋಗ್ತಿ ಅಮ್ಮನ ಹತ್ರ ಹೋಗು. ಬಾ ಹೋಗ ಬರಲ್ಲ ಬಿಡ ಅವನು, ಪಕ್ಕ ಬರಲ್ಲ ಅವನು, ಪಕ್ಕ ಬರಲ್ಲ ಅವನು. ನಿಮ್ಮೇಲೆ ತುಂಬಾ ಕೋಪ ಬಂದ್ಬಿಡಿದ ಅವನ್ಗೆ. ಹೆಂಗನ ಗೊತ್ತ ಅವನು ಚುಕ್ಕದ ಬಂದ್ಬಿಟ್ಟ. ಬ್ರೋ ನೀವು ಕಿವಿ ಚುಚ್ಚಿಲ್ಲ ಬ್ರೋ? ನೀವು ಇಲ್ಲ ಐತಲ್ಲ ಬ್ರೋ, ಒಂದೇ ನೀವು ಚುಚ್ಚದ? ನೀವು ಈ ಕಡೆ ಯಾಕೆ ಚುಚ್ಚಿಲ್ಲ? ಚಿಕ್ಕ ವಯಸ್ಸಲ್ಲಿ ಚುಚ್ಚಿದ್ರು, ಮುಚ್ಚೋಗ್ಬಿಟ್ಟಿತ್ತು, ಮತ್ತೆ ಈಗ ಚುಚ್ಚಿಸ್ತೆ. ಇವಾಗ ನೀವು ಮತ್ತೆ ಚುಚ್ಚಿರೋದು ಆ ಕಡೆ ನಾಕೊಳ್ಳಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸ್ತೀರಾ. ನಾವೆಲ್ಲ ಅಲ್ಲಿದ್ರೆ ಇಲ್ಲಿ ನೋಡಿ ಗೈಸ್, ಇಲ್ಲಿ ಈ ವ್ಯಕ್ತಿ ಏನ್ ಮಾಡ್ತೈತಿ ಇಲ್ಲಿ? ಏನ್ರಿ ಮಾಡ್ತಾ ಇದೀರಾ ಇಲ್ಲಿ? ಏಯ್ ಏನ್ರಿ ಮಾಡ್ತಾ ಇದೀರಾ ನೀವು ಇಲ್ಲಿ? ನೀರ್ ಕುಡಿತಾ ಇದೀರಾ ಸುಮ್ನೆ ಬಂದ್ಬಿಟ್ಟು? ಆ ಖಾಲಿ ಲೋಟದಲ್ಲಿ ನೀವು ನೀರ್ ಕುಡಿತಾ ಗೈಸ್, ಅದು ನೀರೇ ಇಲ್ಲ. ಮಾಡ್ತಿದ್ಯಾ ಸ್ಪೆಷಲ್ ಆಗಿ? ಹಾ ಸ್ಪೆಷಲ್ ಆಗಿ ಏನ್ ಮಾಡ್ತಿದ್ಯಾ ಇವತ್ತು? ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ಮಾಡ್ತಿದ್ಯಾ ಗೈಸ್? ನಮ್ಮ ಮಾಮಿ ಇಂಡಿಯಾ ಸ್ಪೆಷಲ್ ಆಗಿ ವೆಜ್ ಬಿರಿಯಾನಿ ಮಾಡ್ತಿದ್ದಾರೆ. ದಮ್ಮಲ್ಲ ಹೊಡೆಯ ನಾವು. ನಾವು ದಮ್ಮಲ್ಲ ಹೊಡೆಯಲ್ಲ ಕಣೆ. ವೆಜ್ ಬಿರಿಯಾನಿ ಅಂದ್ರೆ ದಮ್ ಅಂತ ಅಲ್ಲ, ವೆಜ್ ದಮ್ ಬಿರಿಯಾನಿ ನಮ್ದು ಯಾವ್ದು ಬೇರೆ ಸ್ಪೆಷಲ್ ಬಿರಿಯಾನಿ, ನಮ್ದು ಸ್ಪೆಷಲ್ ಬಿರಿಯಾನಿ ನಮ್ದು ಗೈಸ್. ಇವತ್ತು ನಮ್ಮ ವೆಜ್ ದಮ್ ಬಿರಿಯಾನಿ ಮಾಡ್ತಿದ್ದಾರೆ. ರೆಸಿಪಿ ತೋರಿಸ್ತೀಯಾ ನಮ್ಗೆ? ಯಾರು ತಿನ್ನಲ್ವಲ್ಲ, ಅದಕ್ಕೆ ಖಾರನೇ ಮಾಡೋದು. ಆಯ್ತು ತೋರಿಸಿ, ರೆಸಿಪಿ ತೋರಿಸ್ತೀಯ? ರೆಸಿಪಿ ಅದಕ್ಕೆ ಬೇರೆ ಬ್ಲಾಗ್ ಮಾಡೋಣ. ಮಾಡಮ್ಮ ಇವಾಗಲೇ ಪ್ಲೀಸ್. ಕಂಟೆಂಟ್ ಇಲ್ಲ, ಸ್ವಲ್ಪ ಕಂಟೆಂಟ್ ಅದಕ್ಕೆ ಕಂಟೆಂಟ್ ಸ್ವಲ್ಪ ಚಿಕ್ಕದ ಹೊಡಿದೆ. ಇದೆ, ಇನ್ನೂ ಸ್ವಲ್ಪ ಕೆಲಸ ಇದೆ. ಇರು ಇವತ್ತು ಏನ್ ಕೆಲಸ ಇದೆ? ನಮ್ದು ಗಾಡಿದು ಚಾರ್ಜಿಂಗ್ ಹಾಕ್ಬೇಕಲ್ಲ, ಇವತ್ತು ಬರ್ತಾರೆ ಇವತ್ತು. ಅದೇನೋ ಕೇಬಲ್ ಇದಾದ್ರೆ ವೈರ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಕೇಬಲ್ ತಂದ್ಬಿಟ್ಟು ಕೇಬಲ್ ಕಲೆಕ್ಷನ್ ತಗೊಂಡ್ಬಿಡೋಣ ಅಂತಂದ್ರು. ಬನ್ನಿ ಮಾತಾಡೋಣ ಅಂತ ಕರೆದಿದ್ದೀನಿ. ಅದೊಂಚೂರು ರೆಡಿ ಮಾಡಿಸ್ಕೋಬೇಕಿರಪ್ಪ ಫಸ್ಟ್. ರೆಡಿ ಮಾಡಿಸ್ಬೇಕು ಕೆಳಗಡೆ. ನಮ್ಮ ಅಮ್ಮ ಇವತ್ತು ವೆಜ್ ದಮ್ ಬಿರಿಯಾನಿ ಮಾಡ್ತಿದ್ದಾರೆ. ಅಯ್ಯ ಸ್ವೀಟ್ ಐತೆ. ಏನೇ ಚೈತ್ರ, ಒಂಚೂರು ಮಾನ ಮಾಡಿದೀರ ನಿಂಗೆ? ಒಂಚೂರು ನಮಗ್ ಕೊಡೋಣ. ನಾನೇನು ಮುಚ್ಚಿಕೊಂಡಿದ್ದೀನಿ ಕಪಡಲಿಕ್ಕೆ ಬೀಗ. ಅಲ್ಲ ಹೇಳ್ಬೇಕು ತಗೊಳ್ಳಿ ತಿನ್ನಿ ಅಂತಲ್ಲ. ಇದು ಗೋಲ್ಡ್, ಇದು ಇದು ಗೋಲ್ಡಾ? ಪಕ್ಕ ಗೋಲ್ಡ್ ಇದು. ನನಗೂ ಗೋಲ್ಡ್ ಚೈನ್ ತನಕ ಇದೊಂಥರ ಚೈನು ಸಖತ್ತಾಗಿದೆ, ಪಕ್ಕ ಸಿಲ್ವರ್. ನಿಜ ಗೋಲ್ಡ್ ಕಣೋ, ಸಿಲ್ವರ್ ಅಂತ ನೋಡು ಮಿಕ್ಸ್. ಹೌದಾ? ಚೆನ್ನಾಗಿ. ಮತ್ತೆ ಇದೆಲ್ಲ ತೋರ್ಸ ನನಗೆ. ನಾನು ಎಲ್ಲ ಮಾಡ್ತೇವೆ ಅಪ್ಪ ಗೈಸ್, ಇವಳು ಅಂತೂ ಹೆವಿ ಹೈಪರ್ ಆಕ್ಟಿವ್ ಗೈಸ್. ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದಲ್ಲ ಚೈತ್ರ ಕ್ಯೂಟ್ ಆಗಿ ಮಗು ತರ ಇದ್ದಾಳೆ ಅಂತ, ಹತ್ರದಲ್ಲಿ ನೋಡ್ಬೇಕು. ಅಪ್ಪ ಮಗು ತರ ಇದೆ ನೋಡಕ್. ನೀನು ಯಾರು ಹೇಳಿದ್ರು? ಯಾರೋ ಕಾಮೆಂಟ್ ಅಲ್ಲಿ ಹಾಕಿದ್ರು ನಿನ್ ಮಗು ಅಂತೆ. ನಿನ್ ಮಗು ಅಲ್ಲ ಗೈಸ್, ಅಪ್ಪ ರಾಕ್ಷಸಿ ಅವಳು ಗೈಸ್. ನೋಡಿ ಗೈಸ್, ಅಲ್ಲಿ ಫೋಟೋ ಶೂಟಿಂಗ್ ಮಾಡ್ಸೋಣ ಭಾವನ್ ಕೈಯಲ್ಲಿ. ಹಾ ಪಾಪ ನಮ್ಮ ಭಾವನ್ ಹೆಂಗೆಲ್ಲ ಯೂಸ್ ಮಾಡ್ಕೊಂತೀಯ ನೀನು? ಯಾರನ್ನ? ನೀನೇ ಯೂಸ್ ಮಾಡ್ಕೊಳ್ಳೋ ಕಡೆ ನೀನ್ ಯೂಸ್ ಪ್ರಾಡಕ್ಟ್ ನೀನು. ಆಯ್ತು ಪಾಪ ನಮ್ಮ ಭಾವ ಏನು ಮಾತಾಡಲ್ಲ ಅನ್ಬಿಟ್ಟು ಪಾಪ ಅವ್ರನ್ನ ಹೆಂಗೆಲ್ಲ ಯೂಸ್ ಮಾಡ್ಕೊತಾರ ನೋಡಿ ಗೈಸ್. ಹಾ ಬರ್ಲಿ. ನಮ್ ಭಾವನ ಯಾಕೆ ಯೂಸ್ ಮಾಡ್ಕೊಂತಿದ್ಯಾ ಅಂತ ಹೇಳು. ಜಗಳ ಆಡ್ತಾಳೆ. ಗೈಸ್ ಇವಾಗ ನಮ್ಮ ಹೇತರ್ ಅಪ್ಡೇಟ್ ಆಗಿದೆ, ಸೊ ಚೆಕ್ ಮಾಡೋದಕ್ಕೆ ಕೆಳಗಡೆ ಬಂದಿದೆ. ನಾವು ಶೋರೂಮಿಂದ ತೊಗೊಂಡಿದ ತಕ್ಷಣ ಅದು ಅಪ್ಡೇಟ್ ಆಗಲ್ಲ ಗೈಸ್. ಶೋರೂಮಿಂದ ತೊಗೊಂಡಾದ್ಮೇಲೆ ಸಾಫ್ಟ್ವೇರ್ ಅಪ್ಡೇಟ್ ಆಗೋದಕ್ಕೆ 24 to 48 hours ಏನೋ ಬೇಕು. ಸೊ ಅದಾದಮೇಲೆ ಅವರೇ ನಮ್ಗೆ ಮೆಸೇಜ್ ಮಾಡ್ತಾರೆ ಅಪ್ಡೇಟ್ ಆಗಿದೆ, ನೀವು ರೀಬೂಟ್ ಮಾಡ್ಕೊಡಿ ಅಂತ. ಸೊ ರೀಬೂಟ್ ಮಾಡಾಯಿತು. ರೀಬೂಟ್ ಮಾಡೋದು ಹೆಂಗೆ ಗೊತ್ತಾಯ್ತನಾ?
ಎರಡು ಬ್ರೇಕ್ ಇಟ್ಕೊಂಡು 5 ಸೆಕೆಂಡ್ ಹೋಲ್ಡ್ ಮಾಡ್ಕೊಂಡು ಇಟ್ಕೊಬೇಕು, ಅವಾಗ ರೀಬೂಟ್ ಆಗುತ್ತೆ. ಸೊ ನೋಡ್ರಿ ಆಗಿದೆ ಅಪ್ಡೇಟ್. ವಾ ನೋಡಿ ಎಲ್ಲ ಗೊತ್ತಾಗುತ್ತೆ, ಲೊಕೇಶನ್ ಎಲ್ಲ ಗೊತ್ತಾಗುತ್ತೆ. ಕ್ರೇಜಿ ಫೀಲಿಂಗ್ ಮಾತ್ರ ಇದಂತೂ. ನೋಡ್ರಿ ಇಲ್ಲಿ ಇದು ಹತ್ರ ಕ್ರಿಕೆಟ್ ಮ್ಯಾಚ್ ಕೂಡ ಗೊತ್ತಾಗುತ್ತೆ ನಮಗೆ, ಕ್ರಿಕೆಟ್ ಸ್ಕೋರ್ ಏನಾಗುತ್ತೆ ಪ್ರತಿಯೊಂದು ಗೊತ್ತಾಗುತ್ತೆ. ನೋಡ್ರಿ ಗೈಸ್ ನಮ್ಮ ದಮ್ ಬಿರಿಯಾನಿ ಸಖತ್ತಾಗಿ ಮಾಡವ್ರೆ. ರೆಸಿಪಿ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ನನ್ನ ಕೈಯಲ್ಲಿ, ಮಾಡ್ಬಿಟ್ಟಿದ್ದಾರೆ ಬಿರಿಯಾನಿನ. ಒಳ್ಳೆ ಬ್ಯಾಟಿಂಗ್ ಮಾಡೋಣ ಇವಾಗ, ಓಕೆನಾ? ಜೊತೆಗೆ ಒಂದು ಕಟ್ಲೆಟ್ ಮಾಡ್ಕೊಡ್ತೀನಿ. ಕಟ್ಲೆಟಾ? ಏನ್ ಕಟ್ಲೆಟು? ವೆಜ್ ಕಟ್ಲೆಟ್, ಕಾಳುಗಳು. ಅದೆಲ್ಲ ಇದೆ ಕಟ್ಲೆಟು? ಜಸ್ಟ್ 5 ನಿಮಿಷ ಇರು. ಹ್ಞೂ ಗೈಸ್ ಕಟ್ಲೆಟ್ ಬೇರೆ ಮಾಡ್ತಾವೆ ಗೈಸ್ ನಮ್ಮ ಮದರ್ ಇಂಡಿಯಾ. Special. ಓಕೆ ಓಕೆ ಗೈಸ್ ನಾವು ಕುತ್ಕೊಂಡಿದ್ದೆ ಮಾತಾಡೋಣ ಗೈಸ್. ಹಾಂ ಚೈತ್ ಗುತ್ತವಳೆ ಗುತ್ತವಳು ಕುಶಾನಿಗೆ. ಅಯ್ಯೋ 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 ಕುಶಾನ್ ಇರಿಟೇಟಿಂಗ್. ಚೈತ್ರ ಮಾಡ್ಬೇಕಣ್ಣ ಒಂದು ಬ್ಲಾಗು, ಚೆನ್ನಾಗಿರುತ್ತೆ. ಇವಾಗ ಬ್ಯಾಟಿಂಗ್ ಮಾಡೋಣ, ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಹಾಂ ಭೋಜನವಿದು ಕಟ್ಲೆಟ್ ಉಂಟು ಗೈಸ್. ನಮ್ಮ ಮನೇಲಿ ಹೋಮ್ ಮೇಡ್ ಕಟ್ಲೆಟ್ ಮಾಡೋರೆ. ಏನದು? ಏನ ಟಿಕೆಟ್? ಯಾರು ಕೊಡ್ತೀವಿ ಟಿಕೆಟು? ಏನ್ ಟಿಕೆಟು? ಓ ಅದು ಹೇಳ್ತಾವಳ. ಕಿಟ್ ಕ್ಯಾಟ್ ಇದು. ಸೊ ಕಿಟ್ ನಾನೇ ಮರ್ತೋಗಿದ್ದೀನಿ. ಕಿಟ್ ಕ್ಯಾಟ್ ಅಂತ ಏನು? ಕಟ್ಲೆಟ್. ಮಾ ಕಟ್ಲೆ ಒಡೆದಂಗೈತೆ. ಹ್ಞೂ ಕಡೆ ಒಡೆದಂಗೈತೆ. ತವಾ ಫ್ರೈ ಗೈಸ್, ತವಾ ಫ್ರೈ, ಫುಲ್ ತವಾ ಫ್ರೈ ಇದು. ತವಾ ಫ್ರೈ ಸಕ್ಕದಾಗೈತೆ. ಹಾಂ ಬರ್ಗರ್ ಇಕ್ಬಿಟ್ಟು, ಬರ್ಗರ್ ಹೆಂಗೆ ಇಡ್ತೀಯಲ್ಲ ಈ ಬ್ರೆಡ್ ಅಲ್ಲಿ ಇಕ್ಕು ಮಾಡೋದು. ಬರ್ಗರ್ ತಂದ್ಬಿಟ್ಟು ಬ್ರೆಡ್ ಅಲ್ಲಿ ಇಕ್ತೀಯ ಏನು? ಹಾಂ ಬರ್ಗರ್ ಮಾಡ್ಬೋದು ಅಂತ ಹೇಳು. ಎಷ್ಟು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಸಕ್ಕದಾಗೈತೆ ಕಣಮ್ಮ, ನಿಜವೂ ಹೇಳ್ತಾರೆ ಸಕ್ಕದಾಗೈತೆ. ಪ್ರಾಮಿಸ್ ಇದು. ಹೆಂಗೈತೆ? ಬೊಟ್ಟೆ ಚೆನ್ನಾಗಿದೆ ಬ್ರೋ. ಸೊ ಗೈಸ್ ಓಕೆ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ನೀನ್ ಲೈಕ್ ಮಾಡಿ ಅಂತ ಹೇಳು ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್.